ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ವೆಲ್ಕಮ್ ಬ್ಯಾಕ್ ಟು ಶ್ರೀ ಜ್ಞಾನೇಶ್ವರ ಶಿಕ್ಷಣ ಹಾಗೂ ಸಮಾಜ ಸೇವಾ ಸಂಸ್ಥೆ ನಾಗ್ನೂರು. ಕೆಸೆಟ್ ಪತ್ರಿಕೆ ಒಂದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಡೈಲಿ MCQ ಕ್ವಶನ್ಸ್ ಅನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಈಗಾಗಲೇ 4 ವಿಡಿಯೋಗಳನ್ನ ತಮ್ಮೊಂದಿಗೆ ಹಂಚಿಕೊಳ್ಳಲಾಗಿದೆ. ಐದನೇ ವಿಡಿಯೋ ಇದಾಗಿದ್ದು, ಇವತ್ತಿನ ದಿನ ಒಂದಿಷ್ಟು ಹೊಸ ಪ್ರಶ್ನೆಗಳನ್ನ ತಮ್ಮ ಮುಂದೆ ಚರ್ಚೆ ಮಾಡಲಿಕ್ಕೆ ಬಂದಿದ್ದೀನಿ. ಯಾರೆಲ್ಲ ನಮ್ಮ ಚಾನೆಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗಾದ್ರೆ ಯಾಕೆ ತಡ ಮಾಡೋದು, ಇವತ್ತಿನ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಶ್ನೆ, ಇನ್ ಟರ್ಮ್, ಕಾಸ್ಟ್ ಅಂಡ್ ಟೈಮ್, which of the following is most economically form of international communication? Option A, email. Option B, telegram. Option C, fax. Option D, telex. ಹೌದಾ? ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇಷ್ಟೇ. ಇಂಟರ್ನ್ಯಾಷನಲ್ ಕಮ್ಯುನಿಕೇಶನ್ ಮಾಡಲಿಕ್ಕೆ ಮೋಸ್ಟ್ ಎಕನಾಮಿಕಲಿ ಫ್ರೆಂಡ್ಲಿ ಆಗಿರ್ತಕ್ಕಂತಹ ಕಮ್ಯುನಿಕೇಶನ್ ಟೆಕ್ನಾಲಜಿನ ಒಳಗೊಂಡಿರ್ತಕ್ಕಂತಹ ಇದು ಯಾವುದು ಅಂತ ಕೇಳಿದ್ದಾರೆ. ಹೌದಾ? ಮೊದಲನೇ ಆಯ್ಕೆ ಇಮೇಲ್, ಎರಡನೇದು ಟೆಲಿಗ್ರಾಮ್, ಮೂರನೇದು ಪ್ಯಾಕ್ಸ್, ನಾಲ್ಕನೇದು ಟೆಲೆಕ್ಸ್. ಹಾಗಾದ್ರೆ ಟೆಲಿಗ್ರಾಮ್, ಪ್ಯಾಕ್ಸ್, ಟೆಲೆಕ್ಸ್ ಇವು ಮೂರು ತಪ್ಪಾಗಿರ್ತಕ್ಕಂಥ ಉತ್ತರ. ಸರಿಯಾದ ಉತ್ತರ ಇಮೇಲ್ ಆಗಿರುತ್ತೆ. ಇಮೇಲ್ ಇದು ಏನ್ ಮಾಡಬಹುದಪ್ಪ ಅಂತಂದ್ರೆ ಮೋಸ್ಟ್ ಎಕನಾಮಿಕಲ್ ಫ್ರೆಂಡ್ಲಿ ಆಗಿರ್ತಕ್ಕಂತಹ ಒಂದು ಕಮ್ಯುನಿಕೇಶನ್ ಆಗಿರುತ್ತೆ. ಹೌದಾ? ಇನ್ನು ಮುಂದಿನದಾಗಿರ್ತಕ್ಕಂಥ ಪ್ರಶ್ನೆ, ಕಾಪಿರೈಟ್ ಲಾ ಪ್ರೊಟೆಕ್ಟ್ಸ್. ಆಪ್ಷನ್ ಎ, ಟೈಟಲ್ಸ್, ನೇಮ್, ಸ್ಲೋಗನ್ಸ್, ಕಂಪ್ಯೂಟರ್ ಪ್ರೋಗ್ರಾಮ್ಸ್, ಆಡಿಯೋ ವಿಜುವಲ್ ಕಂಟೆಂಟ್, ಫೆಮಿಲಿಯರ್ ಸಿಂಬಾಲ್ಸ್, ಡಿಸೈನ್ಸ್, ಐಡಿಯಾಸ್, ಪ್ರೊಸೀಜರ್ಸ್, ಮೆಥಡ್ಸ್, ಸಿಸ್ಟಮ್ಸ್. ಕಾಪಿರೈಟ್ ಲಾ ಅನ್ನ ನಾವು ಅಡಾಪ್ಟ್ ಮಾಡ್ಕೋದ್ರಿಂದ ಅದು ಯಾವ ರೀತಿ ನಮ್ಗೆ ಪ್ರೊಟೆಕ್ಟ್ ಮಾಡುತ್ತೆ ಅಂತ ಕೇಳಿದ್ದಾರೆ. ಅದು ಕಂಪ್ಯೂಟರ್ ಟೆಕ್ನಾಲಜಿಗೆ ಸಂಬಂಧಪಟ್ಟ ಹಾಗೆ ಅವ್ರು ಕೇಳಿರ್ತಕ್ಕಂಥ ಪ್ರಶ್ನೆ. ಆಪ್ಷನ್ ಎ, ಟೈಟಲ್, ನೇಮ್ಸ್, ಸ್ಲೋಗನ್ಸ್. ಆಮೇಲೆ ಆಪ್ಷನ್ ಸಿ, ಫೆಮಿಲಿಯರ್ ಸಿಂಬಾಲ್ಸ್, ಡಿಸೈನ್ಸ್, ಐಡಿಯಾ, ಪ್ರೊಸೀಜರ್ಸ್, ಮೆಥಡ್ಸ್ ಅಂಡ್ ಸಿಸ್ಟಮ್ಸ್. ಹೌದಾ? ಈ ಮೂರು ಆಯ್ಕೆಗಳು ತಪ್ಪಾಗಿವೆ. ನಾವು ಕಂಪ್ಯೂಟರ್ ಸಿಸ್ಟಮ್ ಅನ್ನ ನೋಡಿದಾಗ ಕಂಪ್ಯೂಟರ್ ಸಿಸ್ಟಮ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಕಂಪ್ಯೂಟರ್ ನಲ್ಲಿ ಇರ್ತಕ್ಕಂಥ ಪ್ರೋಗ್ರಾಮ್ಗಳಾಗಿರ್ಬಹುದು, ಅದರಲ್ಲಿ ಬರ್ತಕ್ಕಂತಹ ಆಡಿಯೋ ವಿಜುವಲ್ ಕಂಟೆಂಟ್ ಆಗಿರ್ಬೋದು, ಇವುಗಳನ್ನ ಯಾರಾದ್ರೂ ಕನ್ಸೆಂಟ್ ಅಥವಾ ಅವರ ಅನುಮತಿ ಇರಲಾರ್ದೆ ಬಳಕೆ ಮಾಡಿದ್ರೆ ನಮಗೆ ಏನ್ ಮಾಡುತ್ತೆ, ಈ ಕಾಪಿರೈಟ್ ಲಾ ಪ್ರೊಟೆಕ್ಟ್ ಮಾಡುತ್ತೆ. ಹಾಗಾದ್ರೆ ಸರಿಯಾಗಿರ್ತಕ್ಕಂಥ ಉತ್ತರ ಕಂಪ್ಯೂಟರ್ ಪ್ರೋಗ್ರಾಮ್ಸ್, ಆಡಿಯೋ ವಿಜುವಲ್ ಕಂಟೆಂಟ್. ನೆಕ್ಸ್ಟ್ ಕ್ವಶನ್, ಡಾಟ್ ಟೆಂಪ್ ಈಸ್ ಅ. ಹೌದಾ? ನಿನ್ನೆ ಒಂದು ಪ್ರಶ್ನೆ ಬಂದಿತ್ತು. ಹೌದಾ? ಇವತ್ತೊಂದು ಪ್ರಶ್ನೆ ಬಂದಿದೆ ನೋಡಿ. ಡಾಟ್ ಟೆಂಪ್ ಈಸ್ ಅ ಇದು ಯಾವ ಫೈಲ್ ಆಗಿರುತ್ತೆ? ಆಪ್ಷನ್ ಎ, ಟ್ರಾನ್ಸಿಸ್ಟ್ ಫೈಲ್. ಆಮೇಲೆ ಆಪ್ಷನ್ ಬಿ, ಟ್ರಾನ್ಸಿಷನಲ್ ಫೈಲ್. ಆಪ್ಷನ್ ಸಿ, ಟೆಂಪರರಿ ಫೈಲ್. ಆಪ್ಷನ್ ಡಿ, ಟ್ರಾನ್ಸ್ಫರ್ ಫೈಲ್. ಹೌದಾ? ನಾನು ನಿಮ್ಗೆ ಮುಂಚೆ ಹೇಳಿದ್ದೆ ಈ ರೀತಿಯಾಗಿರ್ತಕ್ಕಂಥ ಒಂದು ಪ್ರಶ್ನೆ ಬರಬಹುದು. ಹೌದಾ? ಹಾಗಾದ್ರೆ ಡಾಟ್ ಟೆಂಪ್ ಈಸ್ ಅ ಟೆಂಪರರಿ ಫೈಲ್. ತುಂಬಾ ಸರಳವಾಗಿರ್ತಕ್ಕಂಥ ಮತ್ತು ಸುಲಭವಾಗಿರ್ತಕ್ಕಂಥ ಪ್ರಶ್ನೆ. ಇನ್ನು ಮುಂದಿನ ಪ್ರಶ್ನೆ, ಅರೇಂಜ್ ದ ಫಾಲೋವಿಂಗ್ ನ್ಯೂ ಮೀಡಿಯಾ ಫೆಸಿಲಿಟೀಸ್ ಕ್ರೋನೋಲಾಜಿಕಲಿ. ಹೌದಾ? ಇಲ್ಲಿ ಕೊಟ್ಟಿರ್ತಕ್ಕಂತಹ ನ್ಯೂ ಮೀಡಿಯಾ ಟೆಕ್ನಾಲಜಿಗಳನ್ನ ಏನ್ ಮಾಡಿ ಕಾಲಾನುಕ್ರಮವಾಗಿ ಅವುಗಳನ್ನ ಜೋಡಿಸಿ ಅಂತ ಕೇಳಿದ್ದಾರೆ. ಹಾಗಾದ್ರೆ ಆಪ್ಷನ್ ಎ ನೋಡಿ ಈ ರೀತಿಯಾಗಿದೆ, ಆಪ್ಷನ್ ಬಿ ಈ ರೀತಿಯಾಗಿದೆ, ಆಪ್ಷನ್ ಸಿ ಈ ರೀತಿ, ಆಪ್ಷನ್ ಡಿ. ಹೌದಾ? ಇದರಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದಪ್ಪ ಅಂತಂದ್ರೆ ಆಪ್ಷನ್ ಎ. ಆಪ್ಷನ್ ಎ ಯಾಕೆ ಸರಿಯಾಗಿದೆ ಅಂತಂದ್ರೆ ನೋಡಿ, ಅಲ್ಲಿ ಹೇಳಿರ್ತಕ್ಕಂಥದ್ದು ಹಾಟ್ ಮೇಲ್ ಅನ್ನ ಲಾಂಚ್ ಮಾಡಿರ್ತಕ್ಕಂಥದ್ದು ಇನ್ ದ ಇಯರ್ ಆಫ್ 1996 ಅಲ್ಲಿ. ಆಮೇಲೆ ಯೂಟ್ಯೂಬ್ ಅನ್ನ ಲಾಂಚ್ ಮಾಡಿದ್ದು 2005 ಅಲ್ಲಿ. ಫೇಸ್ಬುಕ್ ಅನ್ನ ಲಾಂಚ್ ಮಾಡಿದ್ದು 2004ರಲ್ಲಿ. ಆಮೇಲೆ ನೆಕ್ಸ್ಟ್ ಟ್ವಿಟರ್ ಅನ್ನ 2006ರಲ್ಲಿ ಲಾಂಚ್ ಮಾಡ್ತಾರ. ಹಾಗಾಗಿ
ಇದು ಸರಿಯಾಗಿರ್ತಕ್ಕಂಥ ಉತ್ತರ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ ಇ ಟಿ ಎಚ್ ಅಂತಂದ್ರೆ ಏನು, ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ದಾರೆ. ಇ.ಟಿ.ಎಚ್ ಅಂತಂದ್ರೆ ಮೊದಲನೇ ಆಯ್ಕೆ ಕಂಪ್ಯೂಟರ್ಸ್ ಫಾರ್ ಹೈಯರ್ ಎಜುಕೇಶನ್ಗೆ ಸಂಬಂಧಪಟ್ಟಿದೆಯೋ, ಸ್ಯಾಟಲೈಟ್ಸ್ ಫಾರ್ ಇಂಟರ್ನ್ಯಾಷನಲ್ ಎಜುಕೇಶನ್ಗೆ ಸಂಬಂಧಪಟ್ಟಿದೆಯೋ, ರೇಡಿಯೋ ಫಾರ್ ಸ್ಕೂಲ್ ಎಜುಕೇಶನ್ಗೆ ಸಂಬಂಧಪಟ್ಟಿದೆಯೋ, ಅಥವಾ ಎಲೆಕ್ಟ್ರಾನಿಕ್ ಟೆಕ್ನಾಲಜಿ ಫಾರ್ ಓಪನ್ ಎಜುಕೇಶನ್ಗೆ ಸಂಬಂಧಪಟ್ಟಿದೆಯೋ ಅಂತಕ್ಕಂಥದ್ದ ಇಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಇ.ಟಿ.ಎಚ್ ಅಂತಂದ್ರೆ ಇಷ್ಟೇ. ಇದರ ವಿಸ್ತೃತ ರೂಪವನ್ನು ನಾವು ನೋಡಿದಾಗ ಇನ್ ಜನರಲಿ ಅಥವಾ ನವ ಡೇ ಇದನ್ನ ಏನಂತ ಕರೀತಾರಂತಂದ್ರೆ ಎಲೆಕ್ಟ್ರಾನಿಕ್ ಟೆಕ್ನಾಲಜಿ ಫಾರ್ ಓಪನ್ ಎಜುಕೇಶನ್ ಅಂತ ಕರಿತೀವಿ. ಈ ಇ.ಟಿ.ಎಚ್ ಅಂತಕ್ಕಂತಹ ಸಿಸ್ಟಮು ಯೂನಿವರ್ಸಿಟಿ ಆಫ್ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಮೊದಲು ಈ ರೀತಿಯಾಗಿರ್ತಕ್ಕಂತಹ ಓಪನ್ ಎಜುಕೇಶನ್ ಅನ್ನ ಒಂದು ಸಿಸ್ಟಮ್ ಅನ್ನ ಜಾರಿಗೆ ತರ್ತಾರೆ. ಅದಕ್ಕೋಸ್ಕರ ಇ.ಟಿ.ಎಚ್ ಅನ್ನ ಎಲೆಕ್ಟ್ರಾನಿಕ್ ಟೆಕ್ನಾಲಜಿ ಫಾರ್ ಓಪನ್ ಎಜುಕೇಶನ್ ಅಂತ ಕರಿಬಹುದು. ಓಕೆ, ಇದು ಸರಿಯಾಗಿರ್ತಕ್ಕಂಥ ಉತ್ತರ. ಇದೇ ರೀತಿ ನಮ್ಮ ಚಾನಲ್ ಅನ್ನ ನೋಡ್ತಾ ಇರಿ. ದಿನಾಲೂ ICTಗೆ ಸಂಬಂಧಪಟ್ಟಿರ್ತಕ್ಕಂತಹ ಪ್ರಶ್ನೆಗಳನ್ನ ಚರ್ಚೆ ಮಾಡೋಣ. ಅದಷ್ಟೇ ಅಲ್ಲದೆ ಪತ್ರಿಕೆ ಒಂದರಲ್ಲಿ ಬರ್ತಕ್ಕಂಥ ಎಲ್ಲಾ ವಿಷಯಗಳ ಕುರಿತು ಒಂದೊಂದಾಗಿ ಅವುಗಳನ್ನ ಸಾಲ್ವ್ ಮಾಡ್ತಾ ಹೋಗೋಣ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಕ್ಲಾಸನ್ನು ಎಂಡ್ ಮಾಡೋಣ. ಎಲ್ರಿಗೂ ಥ್ಯಾಂಕ್ ಯು.